ಮಾಡೋದು ಬೇಡ. ನಮ್ಮ ದೇಶದ ಬಗ್ಗೆ, ವಿದೇಶದಲ್ಲಿ ನಮ್ಮ ಪ್ರಗತಿ ಬಗ್ಗೆ ಮಾತಾಡೋದಾದ್ರೆ ಹೋಗಿ. ಇದನ್ನೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯರು ಬಹಳ ದೊಡ್ಡ ಪಾಂಡಿತ್ಯ ಅವರಿಗೆ ಮಾತಾಡಿದ್ದಾರೆ. ತಿಳ್ಕೊಳ್ಬೇಕು ಸಿದ್ದರಾಮಯ್ಯರು. ಯಾವ ಇಂದಿರಾ ಗಾಂಧಿ ದಿನಕ್ಕೆ 2 ಸಾರಿ ಟೀ ಕುಡಿದಿನ, 1 ಸಾರಿ ಕುಡೀರಿ, ವಾರದಲ್ಲಿ ಒಂದಿನ ಊಟ ಬಿಡಿ, ಕಾರ್ಬನ್ ಕನ್ಸಂಪ್ಷನ್ ಅಂತ ಹೇಳಿ ನಾಗ್ಪುರದಲ್ಲಿ ಭಾಷಣ ಮಾಡಿದಾಗ ಸಭೆ ದಂಗೆ ಎದ್ದವ್ರನ್ನ ತಬ್ಕೊಂಡ್ರು ಪೊಲೀಸ್ನವರು. ಅವತ್ತು SP ಇತ್ತಿಲ್ಲ, ಅವನ್ನ ತಗೊಂಡೋದ್ರು. ಇವತ್ತು ಸಿದ್ದರಾಮಯ್ಯರೇ, ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಡ್ಜೆಟ್ ಇಟ್ಟಿದ್ದೀರಿ, ಬಹಳ ತುಂಬ ಅನುಭವಿಸ್ತರು. ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಮೆಲುಕು ಹಾಕಿ ನೋಡಿ ನೀವು ಮಾತನಾಡಿದರೆ ತುಂಬ ಒಳ್ಳೆಯದು. ಆ ಸ್ಥಾನದ ಗೌರವ ಉಳಿಯುತ್ತೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಲಘುವಾಗಿ ಮಾತಾಡಿದರೆ ಅದೊಂದು ಏನೂ ಆಗಲ್ಲ. ಈ ದೇಶದ 145 ಕೋಟಿ ಜನ ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಒಬ್ಬರಿಗೆ ಇರೋದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇದು ನಾನಲ್ಲ. ನಾನು ಒಂದು ಪ್ರಾದೇಶಿಕ ಪಕ್ಷದ ಒಂದು 65 ವರ್ಷ 70 ವರ್ಷದ ಅನುಭವ ಇದೆ. ಆದರೆ ಮೋದಿಯವರು ಈ ರಾಷ್ಟ್ರದಲ್ಲಿ, ವಿಶ್ವದಲ್ಲೇ ಒಬ್ಬ ನಾಯಕನಾಗಿ ಇವತ್ತು ಬೆಳೆದಿದ್ದಾರೆ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ನಡೆಯಿರಿ. ತಮಿಳುನಾಡಲ್ಲಿ DMK ಜನ ಎಲ್ಲರೂ 40 ಲಕ್ಷ 50 ಲಕ್ಷ ಜನ ಸೇರ್ತಾರೆ. ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಮಗ ಆ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ತಮಿಳುನಾಡಿಗೂ ನಮಗೂ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತಕ್ಕಂಥ ಕಾಲದಲ್ಲಿ ಕೂತು ಮಾತನಾಡ್ತಕ್ಕಂಥ ಸಂದರ್ಭ ಬರ್ಬೋದು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ನಿಮ್ಮಿಂದ ಸ್ವಲ್ಪ ಹಿಂದೆ ಸರಿತಾನೆ. ನಾನು ಆ ವಿಷಯದಲ್ಲಿ ಕಾಂಗ್ರೆಸ್ಸು ಅವ್ರ ಟಿಕೆಟ್ನ ಹಂಚುವಾಗ ಸ್ಟಾಲಿನ್ಗೂ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಪರಸ್ಪರ ಡಿಫ್ರೆನ್ಸೇ ಬಂತು. ಅದು ಅವರ ವೈಯಕ್ತಿಕವಾದ ವಿಷಯಗಳು. ಅವರು ಕರುಣಾನಿಧಿ ಇದ್ದಾಗ ಸೀಟ್ ಕೊಡ್ತಾಯಿದ್ರು, ಸ್ಟಾಲಿನ್ ಏನು ಮಾಡಿದ್ರು, ಅದರಿಂದ ಅವೆಲ್ಲ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಈಗ ತಮಿಳುನಾಡಲ್ಲಿ ಒಂದು ಹೊಸ ಶಕ್ತಿ DMK, ಅಣ್ಣಾ DMK ಎರಡನ್ನು ಹಿಂದೆ ಹಾಕಿ ಕಾಂಗ್ರೆಸ್ಸನ್ನು ಹಿಂದೆ ಹಾಕಿ, ಕಾಮರಾಜ್ ನಾಡಿನಿಂದ ಹಿಡಿದು MG ರಾಮಚಂದ್ರನು, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರ ನಾಯಕತ್ವವನ್ನು ಹಿಂದಕ್ಕೆ ಸರಿಸಿ ವಿಜಯನ್ನು ಬಹಳ ಮುಂದೆ ಹೋಗಿದ್ದಾರೆ. ಇವತ್ತು ಇಸ್ರೇಲ್, ಅಮೆರಿಕ ಈ ಯುದ್ಧ ನಡೆದಿದೆ 40 ದಿನ. ಇದರಿಂದ ಎಲ್ಲಿ ಆಮೇಲೆ ಗಲ್ಫಲ್ಲಿ ನಮ್ಮ ಹಡಗು, ಎಣ್ಣೆ ತರ್ತಾ ಇದ್ದ ಹಡಗು ಮುಳುಗಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆತಕ್ಕಂಥ ಘಟನೆಗಳು. ಅದಕ್ಕೆ ಮೋದಿ ಕಾರಣ ಅಲ್ಲ. ಈ 3 ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದು ನಾವು ಕಂಡರಿದೇ ಇರತಕ್ಕಂಥ ಯುದ್ಧ ಸಮರ
ನಡೆದಿದೆಯೋ ಇದರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.